ಮೊಮ್ಮಕ್ಕಳ ದರ್ಬಾರ್. ಸದ್ದು ಮಾಡೋಕೆ ರೆಡಿ ದೊಡ್ಡ ಮನೆ ಕುಡಿ. ದೊಡ್ಡಮನೆ ಫ್ಯಾಮಿಲಿಯಿಂದ ಸಿನಿಮಾ ಬರ್ತಿದೆ ಅಂದ್ಕೂಡ್ಲೆ ಅಣ್ಣಾವ್ರ ಅಭಿಮಾನಿಗಳು ಸಂಭ್ರಮಿಸೋಕೆ ಶುರು ಹಚ್ಕೊಳ್ತಾರೆ. ಇನ್ನು ಅದೇ ಕುಟುಂಬದ ಕುಡಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದೆ ಅಂದ್ರೆ ಸುಮ್ಮನಿರ್ತಾರ? ಖಂಡಿತ ಇಲ್ಲ. ಈಗ ಅಣ್ಣಾವ್ರ ಮತ್ತೊಬ್ಬ ಮೊಮ್ಮಗ ಕನ್ನಡ ಚಿತ್ರರಂಗದಲ್ಲಿ ದರ್ಬಾರ್ ನಡೆಸೋಕೆ ರೆಡಿಯಾಗಿದ್ದಾನೆ. ಅಂದ್ಹಾಗೆ ಮಾಸ್ ಲುಕ್ ಕೊಟ್ಟು ಸಿನಿ ರಸಿಕರನ್ನ ಗೆಲ್ಲೋಕೆ ರೆಡಿಯಾಗಿರೋ ಈ ಯುವ ಪ್ರತಿಭೆಯ ಹೆಸರು ಸೂರಜ್. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋಕೆ ರೆಡಿಯಾಗಿರೋ ದೊಡ್ಡಮನೆ ಹುಡುಗ. ನಾಯಕನಾಗೋಕೆ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅದೆಲ್ಲವನ್ನ ಮಾಡ್ಕೊಂಡು ಜಬರ್ದಸ್ತಾಗಿ ಎಂಟ್ರಿ ಕೊಡ್ತಿರೋ ಯುವ ಪ್ರತಿಭೆ. ಲುಕ್ಕು ಮಾಸ್ ಕಿಕ್ಕು. ಹೇಗೆ ಸ್ಟೈಲಿಶ್ ಲುಕ್ ಕೊಟ್ಟು ಮಾಸ್ ಕಿಕ್ ಕೊಡೋಕೆ ರೆಡಿಯಾಗಿರೋ ಸೂರಜ್ ದೊಡ್ಡಮನೆ ಕುಟುಂಬದ ಕುಡಿ. ದಿವಂಗತ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮ ಶ್ರೀನಿವಾಸ್ ಅವರ ಪುತ್ರ. ಅದಕ್ಕೆ ಈ ಯುವಕನ ಮೇಲೆ ಗಾಂಧಿನಗರ ಕಾತರದಿಂದ ಎದುರು ನೋಡ್ತಾ ಇದೆ. ನನಗೆ ಸಿನಿಮಾ ಅನ್ನೋದು ಮುಂಚೆಯಿಂದನೂ ಒಂದು ಕ್ರೇಜ್ ಅನ್ನೋದಕ್ಕಿಂತ ಅದು ತುಂಬ ದೊಡ್ಡ ಮಾತು. ಸಿನಿಮಾ ಅನ್ನೋದು ನನಗೆ ಮುಂಚೆಯಿಂದ ಪ್ಯಾಷನ್ ಇದ್ದೇ ಇತ್ತು. ಸೊ ಎಜುಕೇಷನ್ ಆದಮೇಲೆ ಅದನ್ನು ಪ್ರೊಫೆಷನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿ ಸೊ ಹಂಗಿಂದ ಶುರು ಆಗಿದ್ದು ನನಗೆ ಸಿನಿಮಾ ಅನ್ನೋ ಜರ್ನಿ. ಸೂರಜ್ ಸ್ಯಾಂಡಲ್ವುಡ್ ಎಂಟ್ರಿಗೆ ವೇದಿಕೆ ಈಗಾಗಲೇ ರೆಡಿಯಾಗಿದೆ. ಸೂರಜ್ ಕೂಡ ಸ್ಟಾರ್ ಆಗೋಕೆ ಬೇಕಾಗಿರೋ ಎಲ್ಲಾ ವಿದ್ಯೆಗಳಲ್ಲೂ ತರಬೇತಿ ಪಡ್ಕೊಂಡಿದ್ದೂ ಆಗಿದೆ. ಇಷ್ಟೇ ಅಲ್ಲ, ಅಣ್ಣಾವ್ರ ಮೊಮ್ಮಗನ ಅದ್ಧೂರಿ ಎಂಟ್ರಿಗೆ ಮುಹೂರ್ತನೂ ಫಿಕ್ಸ್ ಆಗಿದೆ. ಅಚ್ಚರಿ ಅಂದ್ರೆ ಸೂರಜ್ ಲಾಂಚ್ ಮಾಡೋಕೆ ಮುಂದೆ ಬಂದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದುನಿಯಾ ರೇ ದುನಿಯಾ ಜಗ್ಗು ದುನಿಯಾ ರೇ ದುನಿಯಾ ದಾದಾ ದುನಿಯಾ ರೇ ದುನಿಯಾ ಜಗ್ಗು ದುನಿಯಾ ರೇ ದುನಿಯಾ ದಾದಾ ದುನಿಯಾ ರೇ. Call him boss, we call him boss. ದರ್ಶನ್ ಅಣ್ಣ ನನಗೆ ಬುದ್ಧಿ ಬಂದಂಗಿಂದ ನನಗೆ ಪರಿಚಯ. ನಾನು ಅವ್ರನ್ನ ನೋಡ್ಕೊಂಡೇ ಬೆಳೆದಿದ್ದೀನಿ. ಯಾಕಂದ್ರೆ ಅವರು ಮೈಸೂರು, ನಾನು ಮೈಸೂರೇ. ಸೊ ಅವ್ರ ಮೂಲಕ ನಾನು ಸಿನಿಮಾಲಿ ಕೆಲಸ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿ ಅವ್ರ ಗೈಡೆನ್ಸಿಂದ ಮುಂದುವರಿತಾ ಇದ್ದೀನಿ. ದೊಡ್ಡಮನೆ ಹುಡುಗನಿಗೆ ದಚ್ಚು ಸಾರಥಿ. ಗಾಂಧಿನಗರದಲ್ಲಿ ಇರೋ ಗುಸುಗುಸುಗಳ ಪ್ರಕಾರ ದೊಡ್ಡಮನೆಗೂ ಚಾಲೆಂಜಿಂಗ್ ಸ್ಟಾರ್ಗೂ ಅಷ್ಟಕ್ಕಷ್ಟೇ. ಎರಡು ಫ್ಯಾಮಿಲಿ ನಡುವಿನ ಒಡನಾಟ ಚೆನ್ನಾಗಿಲ್ಲ, ಹೇಗಂತ ಗಲ್ಲಿ ಗಲ್ಲಿಯಲ್ಲಿ ಪುಕಾರು ಹಬ್ಬಿದ್ದೂ ಇದೆ. ಆದರೆ ಈ ಸುದ್ದಿಯಲ್ಲಿರೋ ಸತ್ಯ ಎಷ್ಟೋ ಸುಳ್ಳೆಷ್ಟೋ? ಸುದ್ದಿಗಳೇನೇ ಓಡಾಡಿದ್ರು ಈ ಸಂಗತಿ ಕೇಳಿದ ಕೂಡಲೇ ಅದೆಲ್ಲ ಸುಳ್ಳು ಅಂತ ಅನಿಸೋದೇ ಇರೋದಿಲ್ಲ. ಯಾಕಂದ್ರೆ ದೊಡ್ಡಮನೆ ಹುಡುಗ ಸೂರಜ್ನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇದೇ ಕಾರಣಕ್ಕೆ ಗಾಂಧಿನಗರದ ಗಾಸಿಪ್ಗಳನ್ನ ನಂಬೋದು ಕಷ್ಟ. ಆದ್ರೆ ಅಣ್ಣಾವ್ರ ಮೊಮ್ಮಗನನ್ನ ದರ್ಶನ್ ಪರಿಚಯಿಸ್ತಾ ಇರೋದು ಯಾಕೆ ಅನ್ನೋದೇ ಈಗ ಕುತೂಹಲ. ದರ್ಶನ್ ಅಣ್ಣಂದು ನನ್ನ ಪ್ರತಿ ಹೆಜ್ಜೆ, ನನ್ನ ಸಿನಿಮಾಲಿ ಏನು ಮಾಡ್ತೀನಿ, ಏನು ಮಾಡಬೇಕು ಅನ್ನೋದು ಪ್ರತಿ ಒಂದು ಹೆಜ್ಜೆಲ್ಲೂ ನನ್ನ ಗೈಡ್ ಮಾಡ್ತಾನೆ ಇದ್ದಾರೆ.
ಸೊ 2 ಸಿನಿಮಾಲ್ ವರ್ಕ್ ಮಾಡಿದ್ದೀನಿ. ಆ ಅನುಭವ ಗ್ರೇಟ್. ಅಂತ ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ಚಾನ್ಸ್ ನನ್ನ ಪುಣ್ಯ. ಸೊ ಅವ್ರು ನೋಡಿ ಕಲ್ತಿದ್ದು ಸಾಕಷ್ಟಿದೆ. ಸೊ ಅವರು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ತುಂಬ ನೋಡಿ ಕಲ್ತಿದ್ದೀನಿ, ತುಂಬ ಕೆಲಸನೂ ಕಲ್ತಿದ್ದೀನಿ ಅವರಿಂದ. ಸೊ ಅದೆಲ್ಲ ಕಲೆಕ್ಟಿವ್ ಆಗಿ ನನ್ನಲ್ಲಿ ಸೇರಿ ಒಂದು ಒಳ್ಳೆ ನಟನಾಗಬೇಕು ಅಂತ ಒಳ್ಳೆ ಸಿನಿಮಾ ಕಾಯ್ತಾ ಇದ್ದೀನಿ. ಒಳ್ಳೆ ಸಿನಿಮಾ ಬಂದ ತಕ್ಷಣ ಅಲ್ಲಿ ಸ್ಟಾರ್ಟ್. ಸೂರಜ್ಗೆ ದರ್ಶನ್ ಸಾರಥಿಯಾಗಿದ್ದೇಕೆ? ಸೂರಜ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ರು ಮೈಸೂರಿನವರೇ ಆಗಿರೋದ್ರಿಂದ ಇಬ್ಬರದ್ದು ಹಳೆಯ ಪರಿಚಯ. ಅಲ್ಲದೆ ತಾರಕ್ ಚಿತ್ರದಲ್ಲೂ ಸೂರಜ್ ಕೆಲಸ ಮಾಡಿರೋದ್ರಿಂದ ದರ್ಶನ್ರೊಂದಿಗೆ ಒಡನಾಟ ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿ ಸೂರಜ್ ಟ್ಯಾಲೆಂಟ್ ನೋಡಿರೋ ಜಗ್ಗು ದಾದಾ ಸೂರಜ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಣ್ಣಾವ್ರ ಮೊಮ್ಮಗನ ಭರ್ಜರಿ ತಯಾರಿ. ಅಂದ್ಹಾಗೆ ಸೂರಜ್ ನೇರವಾಗಿ ನಾಯಕನಾಗಿ ಎಂಟ್ರಿ ಕೊಟ್ಟಿಲ್ಲ. ನಾಯಕನಾಗೋಕೆ ಬೇಕಾಗಿರೋ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಬಣ್ಣ ಹಚ್ಚೋಕು ಮುನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ದುಡಿದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ್ದ ಐರಾವತ ಹಾಗೂ ತಾರಕ್ ಸಿನಿಮಾಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾದ ಉದ್ದಗಲಗಳನ್ನ ಅರಿತುಕೊಂಡ ಮೇಲೇನೆ ನಾಯಕನಾಗೋ ಮನಸ್ಸು ಮಾಡಿದ್ದು. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ನನ್ನ ಪಂಚಪ್ರಾಣ. ಅವ್ರ ಆ್ಯಕ್ಟಿಂಗ್, ಅವ್ರ ಟ್ಯಾಲೆಂಟ್ ಮುಂದೆ ಯಾರೂ ಮಾತಾಡೋಂಗೆ ಇಲ್ಲ. ಅವ್ರನ್ನ ನೋಡಿಕೊಂಡು ತುಂಬ ಕಲ್ತಿದ್ದೀನಿ. ಅದೇ ಅವರೇ ನನ್ನ ರೋಲ್ ಮಾಡೋದು. ಶಿವಣ್ಣ ನನ್ನ ಫೇವ್ರೆಟ್ ಆ್ಯಕ್ಟರ್. ಪರ್ಸ್ನಲಿ ಅವ್ರ ಅಫಿಷಿಯಲಿ ಎಲ್ಲದರಲ್ಲೂ ಅವರು ಒಂದೇ ಥರ ಇರ್ತಾರೆ. 30 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ. ಅವರು ನೋಡಿ ಕಲಿಯೋದೇ ಅವ್ರ ಸಿನಿಮಾಗಳು ನೋಡಿ ಅವ್ರ ಸ್ಫೂರ್ತಿ ನಮಗೆ. ಸೊ ಅವ್ರ ಮನೆಗೆಲ್ಲ ಹೋದಾಗ ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಫ್ರೆಂಡ್ಲಿಯಾಗೂ ಇರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗೆ ರಾಘಣ್ಣ ಆಗಿರ್ಬೋದು, ಅವರು ಅಷ್ಟೇ ತುಂಬ ಒಳ್ಳೆಯವರು, ತುಂಬ ಟಿಪ್ಸ್ ಕೊಡ್ತಾರೆ, ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ, ಒಳ್ಳೆಯದಾಗಬೇಕು ಸಿನಿಮಾದಲ್ಲಿ ಅಂತ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನನ್ನಲ್ಲಿ ಇರ್ತದೆ. ಇದರೊಂದಿಗೆ ಚೆನ್ನೈನಲ್ಲಿ ಡಾನ್ಸ್, ಫೈಟ್ ಕಲ್ತಿದ್ದು, ನೀನಾಸಂನಲ್ಲಿ ಅಭಿನಯ ಕಲ್ತು ಕೂಡ ಬಂದಿದ್ದಾರೆ ಸೂರಜ್. ನಾನು ಸ್ಟಾರ್ಟಿಂಗು ಸಿನಿಮಾಗೆ ಎಂಟ್ರ್ ಆಗಬೇಕು ಅಂತ ಶುರು ಮಾಡಿದಾಗ ಫಸ್ಟು ನನಗೆ ಮಾಲಾಶ್ರೀ ಆಂಟಿಯವರು ಚೆನ್ನೈಗೆ ಹೋಗೋಕ್ಕೆ ಸಜೆಸ್ಟ್ ಮಾಡಿದ್ರು. ಡ್ಯಾನ್ಸ್ ಮತ್ತು ಫೈಟ್ ಅಲ್ಲಿ ಕಲಿತೆ. ಡ್ಯಾನ್ಸ್ ಅಲ್ಲಿ ಜಯಂತಿ ಮಾಸ್ಟರ್ ಅಂತ ಇದ್ದಾರೆ, ಅವ್ರ ಹತ್ರ ಕಲಿತೆ. ಫೈಟು ಪಾಂಡ್ಯನ್ ಮಾಸ್ಟರ್ ಅಂತಿದ್ದಾರೆ, ಚೆನ್ನೈಲಿ ತುಂಬ ಫೇಮಸ್ ಅವರು. ಅವ್ರ ಹತ್ರ ಫೈಟ್ ಕಲಿತು ಆಮೇಲೆ ನೀನಾಸಂಗೆ ಹೋಗಿದ್ದೆ ಆ್ಯಕ್ಟಿಂಗ್ ಕ್ಲಾಸ್ ಕಲಿಯೋಕ್ಕೆ. ಸೊ ಅಲ್ಲಿ ಕಲಿತು ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಫೋಟೋ ಶೂಟ್ ಮಾಡಿಸಿದ್ದೀನಿ. ಸೊ ನನಗೆ ಕ್ಯಾಮ್ರಾ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ಸ್ವಲ್ಪ ಈಸಿ ಆಯಿತು. ಸಿನಿಮಾಗೆ ಬೇಕಾಗಿರೋಂಥ ಎಲ್ಲ ಕಲೆಗಳನ್ನು ಕಲಿತಾ ಇದ್ದೀನಿ, ಇನ್ಕ್ಲೂಡಿಂಗ್ ಡ್ಯಾನ್ಸ್ ಆಗಲಿ, ಫೈಟ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಂತ ಕೆಲಸನೂ ಮಾಡಿದ್ದೀನಿ. ಸೊ ಎಲ್ಲ ಥರ ಪ್ರಿಪೇರ್ ಆಗೇ ಇಂಡಸ್ಟ್ರಿಗೆ ಬರಬೇಕು ಅಂತ ನನ್ನ ಆಸೆ. ಸೊ ಎಲ್ಲ ಥರ ಪ್ರಿಪೇರ್ ಆಗಿದ್ದೀನಿ, ಬರ್ತಾ ಇದ್ದೀನಿ. ಏನೇ ಇದ್ರೂ ಚಾಲೆಂಜಿಂಗ್ ಸ್ಟಾರ್ ಗೈಡೆನ್ಸ್ ನಲ್ಲಿ ಮುನ್ನುಗ್ತಿರೋ ಅಣ್ಣಾವ್ರ ಮೊಮ್ಮಗ ಸದ್ಯದಲ್ಲೇ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ. ಆಮೇಲೆ ಶುರುವಾಗುತ್ತೆ ಸೂರಜ್ ಅಬ್ಬರ.